ಹೇಳಿ ಆ ಕೃಷ್ಣನ ಜೊತೆಗೆ ತಮ್ಮ ಕೃತಿಗಳಲ್ಲಿ ಸರಸವಾಡ್ತಾರೆ, ಅವರು ಸಿಟ್ಟಾಗಿ ಮಾತಾಡ್ತಾರೆ. ಅಂತ ಆ ಧನಂಜಯರ ಅವತಾರಗಳನ್ನು ಶೇಷದಾಸರ ಹೆಸರು ಪ್ರತ್ಯಾಮ್ನಾಯವಾಗಿ ಧನಂಜಯ ಅಂತ ಇಟ್ಟಿರಬೇಕು. ಆ ಶೇಷದಾಸರ ಅನುಗ್ರಹಕ್ಕೆ ಪೂರ್ಣ ಪಾತ್ರರಾಗದಂತೆ ಕಾಣಿಸ್ತಾ ಇದ್ದಾರೆ. ಅದಕ್ಕೆ ನಮ್ಮ ಗುರುಗಳಾದ ಸುವಿದ್ಯೇಂದ್ರರಲ್ಲಿ ಸುಧಾಮಂಗಳ ಮಾಡಿರ್ತಕ್ಕಂಥ ನಮ್ಮ ಗುರುಗಳ ಶಿಷ್ಯರು ಅಂತೇಳಿ ಅದೊಂದು ಹೆಮ್ಮೆಯ ವಿಷಯ. ಧನಂಜಯಾಚಾರ್ಯರು ಮೊನ್ನೆ ಒಂದು ರಾಗ ಹೇಳಿದ್ರು, ಆಚಾರ್ಯ ಸ್ವಲ್ಪ ಅನಾನುಕೂಲ ಇದೆ, ನಾನು ಬರ್ಲಕ್ಕೆ ಆಗ್ತದೋ ಇಲ್ಲೋ ಅಂತ. ನಾನು ಹೇಳಿದೆ, ಧನಂಜಯಾಚಾರ್ಯ ಇದು ರಾಯ ಸೇವೆ, ನೀವು ಬರ್ರಿ ನಿಮ್ಗೆ ಅಂತ ಹೇಳಿದೆ. ಅವ್ರು ಆಯ್ತು ಆಚಾರ್ಯ ಎರಡು ಮಾತಾಡಿದೆ, ಆಯ್ತು ಆಚಾರ್ಯ ಬರ್ತೇನೆ ಅಂತ ಬಂದು ಗುರುಗಳ ಸೇವೆಯನ್ನ ನಡೆಸ್ತಕ್ಕಂಥ ಅವರಿಗೆ ನಮ್ಮ 3 ಸಮಿತಿಗಳ ಪರವಾಗಿ ಅನಂತ ಧನ್ಯವಾದಗಳು. ಇನ್ನೊಂದು ಹೇಳಿದ್ರು, ಪರಿಮಾರ ಶ್ರೀಪಾದಂಗಳವರನ್ನ ಪರಿಮಳಾಚಾರ ಕಟ್ಟೆಯಾಗಿ, ಪರಿಮಳಾಚಾರ ಬಹಳ ಅಲ್ಪನಾಗಿರ್ತಕ್ಕಂಥ ವ್ಯಕ್ತಿ, ಅಂಥ ಮೇರು ಪರ್ವತವನ್ನ ಒಂದು ಸಣ್ಣ ಹಕ್ಕದಿಂದ ಕಟ್ಲಕ್ಕಾಗ್ತದೇನ್ರಿ? ಸ್ವಾಮಿಗಳನ್ನ ಕಟ್ಟಿ ಹಾಕಿರ್ತಕ್ಕಂಥದ್ದು ಗುರುರಾಜರು ಅಂತ ಹೇಳ್ಬೋದು. ನಾವು ಪ್ರತಿ ಸಲ ಹೇಳ್ತೇವೆ, ಸ್ವಾಮಿಗಳ ಕರಿತೀವಿ ನಾವು, ಸ್ವಾಮಿ ದಯವಿಟ್ಟು ಬರಬೇಕು ಅಂತೇಳಿ. ಆದರೆ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ವ್ಯವಸ್ಥೆ ಹೇಗೆ ಅಸ್ತವ್ಯಸ್ತ ಇರ್ತದೆ. ಯಾಕಂದ್ರೆ ಪರಸ್ಥಳದಲ್ಲಿ ಹೋಗಿರ್ತೀವಿ, ನಮಗೆ ಅದು ಪರಸ್ಥಳ ಅಂತ ಹೊತ್ನಾಗ ಅವ್ರಿಗೆ ಸಮಾನ ಸರಿಯಾಗಿರ್ತಕ್ಕಂಥ ವ್ಯವಸ್ಥೆ ಮಾಡ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಆದರೂ ಕೂಡ ಅದೆಲ್ಲವನ್ನು ಸಹ ಸ್ವಾಮಿ ಕ್ಷಮಾ ಮಾಡಬೇಕು ಅಂತ ನಾವು ಎಷ್ಟು ಹೇಳಿದ್ರು ಕೂಡ ಅವರಿಗೆ ಇದು ನನ್ನ ಕರ್ತವ್ಯ, ನಾನು ಬರಲೇಬೇಕು ಅಂತ. ಎಲ್ಲಿವರೆಗೆ ಪರಿಮಾರ ಸ್ವಾಮಿಗಳು ರಾಘವೇಂದ್ರ ಸಪ್ತಾಹಕ್ಕೋಸ್ಕರವಾಗಿ 7 ದಿವಸ ಇರ್ತಾರೋ ಅಲ್ಲಿವರೆಗೆ ಮಾತ್ರ ಈ ರಾಘವೇಂದ್ರ ಸಪ್ತಾಹ ಮಹೋತ್ಸವ ನಡೀತದೆ. ಎಂದು ಶ್ರೀಪಾದಂಗಳವರು ಸ್ವಲ್ಪ ಸಂಕೋಚ ಮಾಡಿಕೊಂಡ್ರು ಅಂದ್ರೆ ಅವತ್ತಿಗೆ ರಾಯರಿಗೆ ಈ ಉತ್ಸವದ ಸಂಕೋಚ ಅಂತ ನಾನು ಎಷ್ಟೋ ಸಲ ಸ್ವಾಮಿಗಳು ವೈಯಕ್ತಿಕವಾಗಿ ಹೇಳಿದ್ನಿ, ಸಭಾ ಮೂಲಕವಾಗಿ ಕೂಡ ಅದೇ ಸ್ವಾಮಿಗಳ ಒಂದು ಉಪಸ್ಥಿತಿಯೇ ಈ ರಾಘವೇಂದ್ರ ಸಪ್ತಾಹ ಮಹೋತ್ಸವದ ವಿಜೃಂಭಣೆಗೆ ಮೂಲ ಕಾರಣವಾಗಿರ್ತಕ್ಕಂತಹದ್ದು. ಅವರ ಮಾಡತಕ್ಕಂಥ ಪೂಜೆ, ಪಾಠ, ಪ್ರವಚನ, ಗುರುರಾಜರಿಗೆ ಸ್ವತಃ ಅವ್ರ ಕೈಯಿಂದ ಮಾಡತಕ್ಕಂಥ ಹಸ್ತೋದಕ, ಇವೆಲ್ಲವೂ ಕೂಡ ಈ ಉತ್ಸವದ ಮುಖ್ಯ ಯಶಸ್ಸುಗಳಿಗೆ ಮುಖ್ಯವಾಗಿರ್ತಕ್ಕಂಥದ್ದು. ಅವರು ಪರಮಾನುಗ್ರಹ ಮಾಡಿ ಈ ತಮ್ಮ ವರ್ಷದ ಕಾರ್ಯಕ್ರಮದ 7 ದಿವಸವನ್ನು ರಾಯರಿಗಾಗಿ ಮೀಸಲಿಟ್ಟಿದ್ದಾರೆ. ಅದು ಅವರಿಗೆ ರಾಯರಲ್ಲಿರ್ತಕ್ಕಂಥ ಭಕ್ತಿ, ನಮ್ಮ ಮೇಲೆ ಮಾಡತಕ್ಕಂಥ ಅನುಗ್ರಹ ಅಂತ ನಾವು ತಿಳಿತಾ ಇದ್ದೇವೆ. ಹರೇ ಶ್ರೀನಿವಾಸ. ಈಗ ಹಿರಿಯರಾಗಿರ್ತಕ್ಕಂಥ ಹನುಮಸಾಗರದಲ್ಲಿ ಶ್ರೀನಿವಾಸನ ವಂಶ ಪರಂಪರೆಯ ಅರ್ಚಕರಾಗಿರತಕ್ಕಂಥ ಧೀರೇಂದ್ರಾಚಾರ್ಯರು ಶ್ರೀಪಾದಂಗಳ ಹಸ್ತದಿಂದ ಗುರುರಾಜರ ಶಂತಭೀಮ ಸ್ವಾಮಿ ನಿಮ್ಮ ಕೈಲಿ ಮಾತಾಡಿಸ್ಬೇಕಂದ್ರೆ ಕಾರ್ಯಕ್ರಮ ಜಾಸ್ತಿ ಅದು ಸರ್, ಕ್ಷಮಿಸಬೇಕು. ಹಿರಿಯರು ನಾವು ಹೋಗಿ ಮನೆಗೆ ಕರೆದೆ ಸಹೃದಯದಿಂದ ಈ ಉತ್ಸವಕ್ಕೆ ಬಂದು ನಮ್ಮನ್ನ ಆಶೀರ್ವಾದ ಮಾಡ್ಲಿಕ್ಕೆ ಬಂದಿದ್ದಾರೆ. ಆಚಾರ್ಯರಿಗೆ ಅನಂತ ಧನ್ಯವಾದಗಳು. ಅದೇ ರೀತಿಯಾಗಿ ಅವರ ಮಕ್ಕಳಾಗಿರ್ತಕ್ಕಂಥ ವಿದ್ವಾನ್ ಪ್ರಮೋದಾಚಾರ್ಯರು ಅವರಿಗೂ ಕೂಡ ನಮ್ಮ ಪ್ರವಚನವನ್ನು ನಡೆಸಿಕೊಟ್ಟು ಗುರುರಾಜರ ಸೇವೆಯನ್ನು ಮಾಡಿದ್ದಾರೆ. ಅವರಿಗೂ ನಮ್ಮ 3 ಸಮಿತಿಯ ಪರವಾಗಿ ಅನಂತ ಧನ್ಯವಾದಗಳು. ಅನಂತರ ಇವತ್ತಿನ ವಿಶೇಷ ಉಪನ್ಯಾಸಕಾರ ಆಗಿರ್ತಕ್ಕಂಥ ವಿದ್ವಾನ್ ಧನಂಜಯಾಚಾರ್ಯರು ಶ್ರೀಪಾದಂಗಳವರ ಹಸ್ತದಿಂದ ಗುರುರಾಜರ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ದೊಡ್ಡದಿಲ್ಲ ಮೊಮೆಂಟ್, ದೊಡ್ಡದಿಲ್ಲ, ಚೇಂಜ್ ಮಾಡಿಕೊಡ ಆಮೇಲೆ. ಅಣ್ಣ, ಈಗ ಶ್ರೀಪಾದಂಗಳವರು ತಮ್ಮ ಅನುಗ್ರಹ ಸಂದೇಶವನ್ನು ಕೊಡಬೇಕಾಗಿ ಪ್ರಾರ್ಥನೆ. ನೋಡ್ತೇನೆ ಎಷ್ಟು ಸಾಧ್ಯ ಅಷ್ಟು ಮತ್ತೆ ಓಡ್ತಾ ಹೋಗ್ತಾರೆ ಇವರೆಲ್ಲ. ಅದಕ್ಕೆ ವಿಜೇಂದ್ರ ಯಾವಾಗ ಬರಲ್ಲ ಬರ್ತಾನೆ.
ಹೇಳಿಲ್ಲ. ಇವತ್ತು ಮಂತ್ರಾಲಯದ ಮಠದ ರಾಯರನ್ನು ರಾಮದೇವರನ್ನು ಮುಟ್ಟಿ ಪೂಜೆ ಮಾಡಿದ ಶ್ರೀವಿದ್ಯೇಂದ್ರ ತೀರ್ಥ ಸ್ವಾಮಿಗಳವರು ನಮ್ಮೊಟ್ಟಿಗೆ ಇರಬೇಕಾಗಿತ್ತು. ಆದರೆ ಬರಲಿಲ್ಲ ಅಂತ ವ್ಯಥೆ ಇತ್ತು. ಆದರೆ ಅವರು ಬರಲಿಲ್ಲ ಅಂತ ನಮ್ಗೆ ಗೊತ್ತಾಗ್ಲಿಲ್ಲ. ಯಾಕೆ ಅಂತಂದ್ರೆ ಅವರ ಪ್ರತಿಬಿಂಬರಾದ ಧನಂಜಯಾಚಾರ್ಯರ ಪ್ರವಚನ ಕೇಳಿದಾಗ ಶ್ರೀವಿದ್ಯೇಂದ್ರವೇ ನಮ್ಮ ತಲೆಯಲ್ಲಿ ಸುತ್ತುಬಿಡ್ತಾರೆ. ಅವರು ಶ್ಲೋಕ ಹೇಳುವಾಗ, ಅರ್ಥ ಬಿಡಿಸುವಾಗ, ಉದಾಹರಣೆಗಳನ್ನು ಕೊಡುವಾಗ ನಮಗೆ ಧನಂಜಯಾಚಾರ್ಯರು ಪ್ರತ್ಯೇಕವಾಗಿ ಕಾಣಿಸುವುದಿಲ್ಲ. ಶ್ರೀವಿದ್ಯೇಂದ್ರ ತೀರ್ಥರೇ ನಮ್ಮ ಕಣ್ಣ ಮುಂದೆ ನಮ್ಮ ಸಭೆಗೆ ಬಂದು ನಮ್ಮೊಟ್ಟಿಗೆ ಇದ್ದಾರೆ ಅಂತ ನಮ್ಮ ಭಾವನೆ. ಧನಂಜಯಾಚಾರ್ಯರು ವಿದ್ಯಾಪೀಠದಲ್ಲಿ ಪಾಠ ಹೇಳ್ತಾರೆ, ಪ್ರವಚನ ಮಾಡ್ತಾರೆ. ಒಳ್ಳೆಯ ಪಾಠಶೀಲ, ಒಳ್ಳೆಯ ಪ್ರವಚನಶೀಲ. ಅದೇ ರೀತಿಯಾಗಿ ವಿದ್ವದ್ಗೋಷ್ಠಿಯಲ್ಲಿ ಅಷ್ಟೇ ಸಕ್ರಿಯವಾಗಿ ಒಳ್ಳೆಯ ವಾದವನ್ನು ಮಂಡಿಸುವ ಒಳ್ಳೆಯ ವಾದ ಸಮರ್ಥರು ನಮ್ಮ ಧನಂಜಯಾಚಾರ್ಯರು. ಅದಕ್ಕೆ ನನ್ನ ಕಾರಣ ನನಗೆ ಗೊತ್ತಿರಲಿಲ್ಲ. ಒಂದು ಶ್ರೀವಿದ್ಯೇಂದ್ರ ತೀರ್ಥರ ಅನುಗ್ರಹ, ವಿಶ್ವತೀರ್ಥರ ಅನುಗ್ರಹ, ಅದರ ಒಟ್ಟಿಗೆ ಅವರೊಂದು ಮಾತು ಹೇಳಿದರು ಪರಿಮಳಾಚಾರ್ಯರ ಬಗ್ಗೆ. ಅರ್ಚಕತ್ವ ಅವರಿಗೆ ವೃತ್ತಿ ಅಲ್ಲಿ ಅಲ್ಲ, ಅದು ರಕ್ತದಲ್ಲಿಯೇ ಇದೆ ಅಂತ. ಹಾಗೆ ಧನಂಜಯಾಚಾರ್ಯರ ಪಾಠ ಪ್ರವಚನ ಅದು ವೃತ್ತಿಯಲ್ಲಿ ಅಲ್ಲ, ಅವರ ಊರಿನಿಂದಲೇ, ದರೂರಿನಿಂದಲೇ ಬಂದಿರತಕ್ಕ ಶೇಷದಾಸರಿಂದಲೇ ಅದು ಅನುಗ್ರಹಿತವಾಗಿ ಬಂದದ್ದು. ಧನಂಜಯ ಅಂತಂದ್ರೆ ಹಾಗೆ ಅರ್ಥ, ಧನವನ್ನು ಗೆದ್ದದ್ದು. ಯಾವ ಧನ? ಲೌಕಿಕ ಧನ, ಅದು ಕ್ಷುಲ್ಲಕ. ಆದರೆ ಇಷ್ಟು ಭಕ್ತ ಭಾವುಕರ ಮನಸ್ಸಿನ ಧವನ್ನು ಪ್ರವಚನದ ಮೂಲಕ ಗೆದ್ದ ನಿಜವಾದ ಧನಂಜಯರು ನಮ್ಮ ಸಭೆಯಲ್ಲಿ ಇವತ್ತು ಒಳ್ಳೆಯ ಅಂಬರೀಷನ ಬೆಳಗ್ಗೆ ಚಿಂತನೆ ಕೊಟ್ಟಿದ್ದಾರೆ. ಇವತ್ತು ಅಷ್ಟೇ ಸುಂದರವಾಗಿ ಆ ತಾತ್ಪರ್ಯ ನಿರ್ಣಯಕ್ಕೆ ಅನುಗುಣವಾದ ವಿವರಣೆಯನ್ನು ಕೊಟ್ಟು ಇವತ್ತು ರಾಯರ ಸೇವೆ ಮಾಡಿದ್ದಾರೆ. ದೇವರವರಿಗೆ ಒಳ್ಳೆಯ ಸಾಧನೆ ನಡೆಯಲಿ ಅಂತ ಪ್ರಾರ್ಥನೆ ಮಾಡ್ತಾ, ನಮ್ಮ ಪ್ರಮೋದಾಚಾರ್ಯರು, ಧೀರೇಂದ್ರಾಚಾರ್ಯರು ಇಲ್ಲಿ ಭಾಗವಹಿಸಿದ್ದಾರೆ. ಪ್ರಮೋದಾಚಾರ್ಯರು ಒಳ್ಳೆಯ ಲೇಖಕರು, ಸತ್ಯಾತ್ಮ ತೀರ್ಥರ ಶಿಷ್ಯರು. ಅವರ ಸುಧಾಮಂಗಲದಲ್ಲಿ ನಾನು ಭಾಗವಹಿಸಿದ್ದೆ ತಿರುಕೈಲೂರಿನಲ್ಲಿ. ಅವತ್ತು ಅವರು ಫಲವಿದು ಬಾಳ್ದುದಕ್ಕೆ ಆ ಪುಸ್ತಕವನ್ನು ಮೊಟ್ಟ ಮೊದಲಿಗೆ ಕನ್ನಡಕ್ಕೆ ಭಾಷಾಂತರ ಮಾಡಿ ಅದು ಪ್ರಕಟಣೆ ಮಾಡಿದ್ದು ತಿರುಕೈಲೂರಿನಲ್ಲಿ. ಸುಧಾ ವಿದ್ಯಾರ್ಥಿ ತನ ಮುಗಿಯುವ ಕಾಲಕ್ಕೇನೆ ಗ್ರಂಥಕಾರರಾಗಿ ಕೀರ್ತಿಯನ್ನು ಸಂಪಾದನೆ ಮಾಡಿದವರು ನಮ್ಮ ಪ್ರಮೋದಾಚಾರ್ಯರು. ಹಾಗಾಗಿ ಅವರ ಪ್ರವಚನ ನಾನು ಕೇಳಿಲ್ಲ, ಇವತ್ತು ಕೇಳಲಿಲ್ಲ, ಗುಲ್ಬರ್ಗದಲ್ಲೆಲ್ಲ ಕೇಳಿದ್ದೇನೆ. ಅವರು ಒಳ್ಳೆಯ ಪ್ರವಚನಕಾರರು, ಅವರಿಂದಲೂ ಒಳ್ಳೆಯ ಸಾಧನೆ ನಡೆಯಲಿ. ಅವರ ತಂದೆ ಧೀರೇಂದ್ರಾಚಾರ್ಯರು ಅವರು ಒಳ್ಳೆಯ ವಿದ್ವಾಂಸರು, ಸತ್ಯಪ್ರಮೋದ ತೀರ್ಥರ ಶಿಷ್ಯರು, ಅವರಿಂದ ಸಾಧನೆ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಪರಿಮಳಾಚಾರ್ಯರು ದೊಡ್ಡ ಮಾತು ಹೇಳಿದರು. ಯಾವತ್ತು ಪರಿಮಾರ ಸ್ವಾಮಿಗಳು ಅಮುಖ್ಯ. ರಾಘವೇಂದ್ರ ಸ್ವಾಮಿಗಳ ಸಪ್ತಾಹ ಅದು ಯಾರು ಮಾಡೋದು ಅಲ್ಲ, ಎಲ್ರಿಗೂ ಗೊತ್ತು. ಆದರೆ ರಾಘವೇಂದ್ರ ಸ್ವಾಮಿಗಳವರು ಅವರ ಕಾರ್ಯವನ್ನು ಅವರೇ ನಡೆಸಿಕೊಂಡು ಹೋಗ್ತಾರೆ. ಪರಿಮಳಾಚಾರ್ಯರಿಗೂ ಅನುಭವ ಇದೆ. ಎಷ್ಟು ಕಮಿಟಿ ಒಂದ್ಸಲ ಮಾಡಿದ್ದಾರೆ. 1-2 ವರ್ಷಗಳಲ್ಲಿ ನಾನು ಕೇಳಿದ್ದೇನೆ, ಎಲ್ಲ ದೊಡ್ಡ ಕಮಿಟಿ ಮಾಡಿದ್ದಾರೆ. ಇನ್ನೇನು 1 ವಾರದಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗಬೇಕು. ಕಮಿಟಿಯವರು ಮನೆಯೊಳಗೆ ಕೀಲ ಹಾಕಿ ಚಿಲ್ಕ ಹಾಕಿ ಕೂತರು. ಹೇಗೆ ನಡೀಬೇಕು? ರಾಯರ ಸತ್ವ ಪರೀಕ್ಷೆಯ ಪರಾಕಾಷ್ಠೆ ಅದು. ತಲೆಬಿಸಿ ಆಯಿತು ಪರಿಮಳಾಚಾರ್ಯರಿಗೆ. ಬನ್ನಿ ಇಲ್ಲೇ ಮಾಡಿ, ಬೇರೆ ಕಡೆ ಹೋಗಬೇಡಿ ಅಂತ ಬೇರೆ ಕಡೆ ಬಾಗಿಲು ತಟ್ಟದಿದ್ದ ಹಾಗೆ ಮಾಡಿದ್ದಾರೆ. ಅವರು ಬಾಗಿಲು ತೆರೆದಿದೆ ಅಂತ ವ್ಯವಸ್ಥೆಯೂ ಮಾಡಿದ್ದಾರೆ. ವ್ಯವಸ್ಥೆ ಮಾಡಿದ್ದಾರೆ ತಿಳ್ಕೊಂಡು ಇನ್ನೇನು ಹೋಗೋಣ ಅಂತ ಹೋದ್ರೆ ಒಬ್ಬರೂ ಮುಂದೆ ಬರಲಿಲ್ಲ. ಇವರಿಗೆ ಆಕಾಶವೇ ಕೆಳಗೆ ಬಿದ್ದ ಹಾಗಾಯ್ತು. ರಾಯರು ಹೇಳಿದ್ರು, ನನ್ನನ್ನು ಬಿಟ್ಟು ಇನ್ನೊಬ್ಬರನ್ನು ನಂಬ್ತೀಯಾ? ಹೀಗೆ ನಿನಗಾಗುತ್ತೆ. ಯಾರನ್ನು ನಂಬಬೇಡ, ನನ್ನ ಪಾದವನ್ನು ನಂಬು, ಎಷ್ಟು ವೈಭವದಲ್ಲಿ ಮಾಡಿಸ್ತೇನೆ ಅನ್ನೋದಕ್ಕೆ ಪರಿಮಳಾಚಾರ್ಯರ ಅನುಭವ, ನಮ್ಮ ಅನುಭವ ನಮ್ಮೊಟ್ಟಿಗೆ ಇಲ್ಲಿದೆ. ಏನು ವೈಭವ! ಎಷ್ಟು ಜನ, ಸಾವಿರ ಜನ ಊಟ ಮಾಡಿ ಹೋದರು ಆ 2 ಸಪ್ತಾಹದಲ್ಲಿಯೂ ಕೂಡ. ಅವರು ನಾನು ಮಾಡಿದ್ದೇನೆ ಅಂತ ಎಲ್ಲಿ ಹೋಗ್ತಾರೆ, ಅಲ್ಲಿ ಅವರಿಂದ ಮಾಡ್ಲಿಕ್ಕೆ ಆಗುವುದಿಲ್ಲ. ಯಾರು ಮಾಡ್ತಾರೆ? ರಾಯರೇ ಮಾಡಿಸ್ತಾರೆ. ಹಾಗಾಗಿ ಇಲ್ಲಿ ಎಲ್ಲ ಭಾಗವಹಿಸುವವರು ಯಾರು ಅಂದ್ರೆ ಯಾರು ಅಲ್ಲ. ನಮ್ಮ ಧನಂಜಯಾಚಾರ್ಯರು ಒಳ್ಳೆಯ ಉದಾಹರಣೆಗಳನ್ನು ಕೊಟ್ಟರು. ಎಲ್ಲ ನಮ್ಮಲ್ಲಿ ಉಪಕರಣಗಳೆಲ್ಲ ಇದೆ, ಆದರೆ ಅಲ್ಲಿ ವಿದ್ಯುತ್ ಇಲ್ಲದಿದ್ದರೆ ಅದೆಲ್ಲ ವ್ಯರ್ಥ. ಇಷ್ಟೆಲ್ಲ ಲೈಟ್ ಹಾಕಿ, ಟ್ಯೂಬ್ ಲೈಟ್, ಅಷ್ಟು ಇಲ್ಲಿಂದ ಅಲ್ಲಿವರೆಗೆ ಟ್ಯೂಬ್ ಲೈಟ್, ಇವತ್ತು ಕರೆಂಟೇ ಇಲ್ಲ.
ಆದರೆ ಈ ಟ್ಯೂಬ್ಲೈಟ್ ಇಟ್ಕೊಂಡು ಏನು ಮಾಡೋದು, ಅದನ್ನು ನಾವು ನೋಡಬೇಕು, ನಮ್ಮನ್ನು ತೋರಿಸ್ಲಿಕ್ಕೆ ಆಗುವುದಿಲ್ಲ. ಹಾಗೆಲ್ಲ ನಾವೆಲ್ಲ ಟ್ಯೂಬ್ಲೈಟ್ಗಳಷ್ಟೇ ಅಂತ ಧನಂಜಯಾಚಾರ್ಯ ಹೇಳಿದ ಮಾತನ್ನು ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ, ಅದಕ್ಕೆಲ್ಲ ವಿದ್ಯುತ್ ಯಾರು ಅಂದರೆ ವಿದ್ಯುತ್ಪತಿಯ ಪೀಠವನ್ನು ಅಲಂಕರಿಸಿದ ರಾಯರೇ ಅದಕ್ಕೆ ವಿದ್ಯುತ್ ತುಂಬಿಸುವವರು. ಅವರಿಲ್ಲದ್ರೆ ಯಾವ ಕಾರ್ಯಕ್ರಮವೂ ನಡೆಯುವುದಿಲ್ಲ, ಅವರಿದ್ದರೆ ಯಾರಿಲ್ಲದ್ರೂ ಕಾರ್ಯಕ್ರಮ ನಡೆಯುತ್ತದೆ. ಈ ರಾಘವೇಂದ್ರ ಸಪ್ತಾಹ ಅವರ ಸಂಕಲ್ಪ ಅಲ್ಲ, ಅವರ ತಂದೆಯ ಒಳಗೆ ಕೂತು ರಾಯರು ಮಾಡಿದ ಸಂಕಲ್ಪ. ಹಾಗಾಗಿ ಅವರ ತಂದೆಯಿಂದ ಪ್ರಾರಂಭದ್ದು ಅವರ ವಂಶ ಪರಂಪರೆಯಲ್ಲಿ ಸೂರ್ಯಚಂದ್ರರ ತನಕ ಹೀಗೆ ವರ್ಷದಿಂದ ವರ್ಷಕ್ಕೆ ವೈಭವದಿಂದ ನಡೆದು ಬರಲಿದ್ದ ನಾನು ನೀವು ಎಲ್ಲ ಸೇರಿ ಆ ರಾಯರ ಒಳಗಿದ್ದ ಭಗವಂತನಿಗೆ ನಮ್ಮ ಪ್ರಾರ್ಥನೆ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವ ನಿಮಗಾಹ. ನಮಃ ಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ. ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್. ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಿಜಯ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಮುಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತॄನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ಶ್ರೀ ಗುರುಭ್ಯೋ ನಮಃ. ನಿರಸ್ತದೋಷಃ ನಿರವದ್ಯವೇಷಃ ಪ್ರತ್ಯರ್ಥಿ ಮೂಕತ್ವ ನಿದಾನ ಭಾಷಃ ವಿದ್ವತ್ಪರಿಜ್ಞೇಯ ಮಹಾಶೇಷಃ ವಾಗ್ವೈಖರಿ ನಿರ್ಜಿತ ಭವ್ಯಶೇಷಃ. ನಿರಸ್ತದೋಷಃ ಇದನ್ನು ನಾನು ನಿನ್ನೆ ಪ್ರಸ್ತಾಪ ಮಾಡಿದ್ದೆ. ದೋಷರಹಿತತ್ವ ರಾಯರು ಈಗ ಇಲ್ಲಿ ಹೇಳ್ತಾರೆ. ಇದು ಹೇಗೆ ಅಂತ, ನಿರಸ್ತ ದೋಷತ್ವ ಅದು ಹೇಗೆ ರಾಯರಿಗೆ ಅಂತ. ಯಾಕೆಂದ್ರೆ ಇದು ಭಗವಂತನ ಧರ್ಮ. ಇದು 2ನೇ ಅಧ್ಯಾಯ ಪರವಿದ್ಯೆಯಲ್ಲಿ ಬ್ರಹ್ಮಸೂತ್ರದಲ್ಲಿ ಭಗವಂತನ ಧರ್ಮ ಅಂತ ತೀರ್ಮಾನ ಮಾಡಿದ್ದಾರೆ. ಗುಣಪರಿಪೂರ್ಣತ್ವ ಭಗವಂತನ ಧರ್ಮ, ದೋಷರಹಿತತ್ವ ಅದು ಭಗವಂತನ ಧರ್ಮ. ರಾಯರನ್ನು ನಿರಸ್ತ ದೋಷ ಅಂತ ಹೇಳ್ತಾರೆ. ಅಂದ್ರೆ ಮುಖಸ್ತುತಿಯಾಯಿದು ಖಂಡಿತ ಅಲ್ಲ. ಸಾಕ್ಷಿಯಾಸ್ಯೋತ್ರಹಿ ಅಂತ ಅದಕ್ಕೆ ಮುದ್ರೆ ಇದೆ. ರಾಯರೇ ತನ್ನ ಒಳಗಿದ್ದ ಹಯಗ್ರೀವ ದೇವರ ಮುದ್ರಿಕೆಯನ್ನು ಇದಕ್ಕೆ ಒತ್ತಿದ್ದಾರೆ. ಮತ್ತೇನಿದು? ಇದಕ್ಕೆ ಕೆಲವು ಮುಖವನ್ನು ನಾವು ನೋಡಿದ್ದೇವೆ ನಿನ್ನೆ. ನಿರಸ್ತ ದೋಷ ಎಂಬ ಶಬ್ದಕ್ಕೆ ಬೇರೆ ಬೇರೆ ಚಿಂತನೆಯನ್ನು ನಾವು ನಿನ್ನೆ ನೋಡಿದ್ದೇವೆ. ದೋಷ ಅಂದರೆ ಸನ್ಯಾಸಕ್ಕೆ ವಿರೋಧಿಯಾದ ದೋಷಗಳು ಅವರಲ್ಲಿಲ್ಲ, ಬ್ರಹ್ಮಚರ್ಯಕ್ಕೆ ಪ್ರತಿಬಂಧಕವಾದ ದೋಷಗಳಿಲ್ಲ. ಸರಸ್ವತಿಯಂತಹ ಶುದ್ಧ ಪಾತಿವ್ರತ್ಯದ ಹೆಂಡತಿಯನ್ನು ಕೈಬಿಟ್ಟು ಬಂದಿದ್ದಾರೆ ಅಂತಂದ್ರೆ ಇದು ರಾಯರ ನಿರಸ್ತ ದೋಷ ಒಂದು ಮುಖ. ಹಾಗೆ ದೋಷ ಅಂತಂದ್ರೆ ಆಚಾರ್ಯರ ಸಿದ್ಧಾಂತದ ಮೇಲೆ ಬರತಕ್ಕಂತಹ ಪರವಾದಿಗಳು ಹೇಳತಕ್ಕ ದೋಷ, ಅದನ್ನು ನಿರಾಸಗೊಳಿಸಿದವರು ರಾಯರು. ನಿರಸ್ತಾಹ ದೋಷಾಹ ಯಸ್ಮಾತ್ ನಿರಸ್ತ ದೋಷಾಹ ಅಂತ ಈಗ ಬೇರೆ ಬೇರೆ ಮುಖಗಳನ್ನು ನಾವು ನೋಡಿದ್ದೇವೆ. ಅದರ ಒಟ್ಟಿಗೆ ನಾನೊಂದು ಹೇಳಿದ್ದೆ, ಈ ಶ್ಲೋಕ ಚಿಂತನೆ ಮಾಡುವಾಗ ಬರೀ ರಾಯರನ್ನು ಮಾತ್ರ ಚಿಂತನೆ ಮಾಡಬೇಡಿ, ಅದರ ಒಟ್ಟಿಗೆ ನಿರಸ್ತ ದೋಷ ಅಂತ ಹೇಳುವಾಗ ರಾಯರು ನಿತ್ಯ ಪೂಜೆ ಮಾಡುವ ರಾಮದೇವರ ಚಿಂತನೆ ಮಾಡಿ. ನಿರಸ್ತ ದೋಷ ಎಂಬ ಶಬ್ದದಿಂದ ರಾಯರನ್ನು ಮಾತ್ರ ಅಲ್ಲ, ರಾಯರ ಬಿಂಬರಾದಂತಹ ಭಗವಂತನನ್ನು ಚಿಂತನೆ ಮಾಡಿ, ರಾಮದೇವರನ್ನು ಚಿಂತನೆ ಮಾಡಿ. ನಿರಸ್ತ ದೋಷ ಎಂಬುದು ರಾಮದೇವರಿಗೆ ಅನ್ವಯಿಸ್ತದೆ ಅಂತ. ಅವಾಗ ಒಂದು ಮಾತು ನಿನ್ನೆ ಹೇಳಿದ್ದೆ. ನಾನು ಏನು ಹೇಳಿದೆ ಅಂತಂದ್ರೆ, ಈ ಸ್ತೋತ್ರದಲ್ಲಿ ನೀವು ನೋಡಿ ಆರಂಭದಿಂದ ಕೊನೆಯ ತನಕ ನಾವು ಚಿಂತನೆ ಮಾಡಿದರೆ ಇಲ್ಲಿ ಎಲ್ಲ ಕಡೆ ಭಗವಂತನನ್ನು ಅನ್ವಯ ಮಾಡಲಿಕ್ಕಾಗುತ್ತೆ ಅಂತ ನಾನು ಹೇಳಿದೆ. ಅದು ಹೇಳಿಬಿಟ್ಟೆ ನಾನಂತೂ ನಿನ್ನೆ. ಒಬ್ಬರು ಇವತ್ತು ಒಳ್ಳೆಯ ಪ್ರಶ್ನೆ ಕೇಳಿದರು, ಸ್ವಾಮಿ ನೀವು ಹಾಗೆ ಹೇಳಿದರೆ ಸಮಸ್ಯೆ ಆಗುತ್ತೆ, ನೀವು ಗುರುಸ್ತೋತ್ರ ನೀವು ಪೂರ್ತಿ ನೋಡಿದಾಗ ಇಲ್ಲ. ಅವ್ರಿಗೆ ಹೇಳಿದರು ಸಂತಾನ ಸಂಪತ್ ಮುಂದಿನ ಶ್ಲೋಕ, ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾಠವಾದೀನ್ ದತ್ವಾ ಶರೀರೋಸ್ತ ಸಮಸ್ತ ದೋಷಾನ್ ಹತ್ವಾ ಸನೋವ್ಯಾತ್ ಗುರು ರಾಘವೇಂದ್ರ ಅಂತುಂಟು. ಇದನ್ನು ಏನ್ ಮಾಡ್ತೀರಿ ಸ್ವಾಮಿ ನೀವು ಅಂತ ಕೇಳಿದರು ನನ್ನ ಹತ್ರ. ಒಳ್ಳೆಯ ಪ್ರಶ್ನೆ, ತಲೆಗೆಡಿಸುವ ಪ್ರಶ್ನೆ ಇದೊಂದು. ಹೌದೌದು. ಅಂದ್ರೆ ಇಲ್ಲಿ ರಾಘವೇಂದ್ರ ಅಂದ್ರೆ ನಾನು ಹೇಳಿದೆ ಇಡೀ ರಾಮದೇವರ ಬಗ್ಗೆ ಹೇಳ್ತಾರೆ. ಹೇಗೆ ವಾಯುಸ್ತುತಿಯಲ್ಲಿ ವಾಯುದೇವರ ಬಗ್ಗೆ ಭಗವಂತನ ಬಗ್ಗೆ ಇದೆ ಚಿಂತನೆ,
ಹಾಗೆ ಈ ಗುರುಸ್ತುತಿಯಲ್ಲಿಯೂ ಕೂಡ ಗುರುಗಳ ಚಿಂತನೆ, ರಾಮದೇವರ ಚಿಂತನೆ ಇದೆ. ಹಾಗಾಗಿ ರಾಘವೇಂದ್ರ ಎಂಬ ಶಬ್ದಕ್ಕೆ ರಾಮದೇವರ ಪರವಾಗಿ ವ್ಯಾಖ್ಯಾನ ಮಾಡಲಿಕ್ಕಾಗ್ತದೆ. ಮೂಲತಃ ರಾಮದೇವರದೇ ಹೆಸರು, ರಾಘವೇಂದ್ರ ಅನ್ನುವ ಹೆಸರು ಅದು ರಾಮದೇವರದೇ ಹೆಸರು. ಸುಧೀಂದ್ರ ಸ್ವಾಮಿಗಳವರು ಪಟ್ಟಾಭಿಷೇಕ ಮಾಡುವಾಗ ರಾಯರಿಗೆ ಏನು ಹೆಸರಿಡಬೇಕು ಅಂತ ಆಲೋಚನೆ ಮಾಡಿದರಂತೆ. ಯಾಕೆಂತಂದ್ರೆ ಇದು ಗೃಹಸ್ಥರ ಚಿಂತೆ ಒಂದಾದರೆ ಸನ್ಯಾಸಿಗಳ ಚಿಂತೆ ಮತ್ತೊಂದು. ಗೃಹಸ್ಥರಿಗೆ ಮಗು ಹುಟ್ಟುವಾಗ ಒಂದು ಆಲೋಚನೆ ಇರ್ತದೆ, ಏನು ಹೆಸರಿರಲಿ ಇಂಥ ಚಿಂತೆ ಇರ್ತದೆ. ಹಾಗೆ ಸನ್ಯಾಸಿಗಳಿಗೂ ಅದು ಇರ್ತದೆ, ತನ್ನ ಶಿಷ್ಯನಿಗೆ ಏನು ಹೆಸರಿಡಬೇಕು ಅಂತ. ನಮ್ಮ ಸುಧೀಂದ್ರ ತೀರ್ಥ ಸ್ವಾಮಿಗಳವರು ಆಲೋಚನೆ ಮಾಡಿ ಹೆಸರಿಟ್ರಂತೆ. ಯಾವ ಹೆಸರಿಟ್ರೆ ನನ್ನ ಶಿಷ್ಯ ಇಡೀ ಜಗತ್ತಿನಾದ್ಯಂತ ಪ್ರಖ್ಯಾತನಾಗ್ತಾನೆ, ಯಾವ ಕೊರತೆನೂ ಬರುವುದಿಲ್ಲ ಅಂತ ಹೆಸರಿಡಬೇಕು ಅಂತ. ನಾವೆಲ್ಲ ಹೆಸರಿಡೋದು ಹೇಗೆ? ಕರೀಲಿಕ್ಕೆ ಸುಲಭ ಆಗಬೇಕು, ಇನ್ನು ಕಟ್ ಮಾಡಲಿಕ್ಕೆ ಇರಬಾರದು. ಹಾಗೆ 2 ಅಕ್ಷರದ ಹೆಸರು, ಮಿಂಕಿ, ಪಿಂಕಿ, ಮಂಕಿ ಅಂತ ಇಂಥ ಹೆಸರು ಇಡೋದು, 2 ಅಕ್ಷರದ ಹೆಸರುಗಳು. ಸುಧೀಂದ್ರ ಸ್ವಾಮಿಗಳು ಹಾಗಲ್ಲ, ಯಾವ ಹೆಸರಿಟ್ಟರೆ ಭಗವಂತ ಪ್ರೀತನಾಗಿ ಅವರಿಂದ ಎಲ್ಲ ಶಾಸ್ತ್ರದ ಸೇವೆ, ಧರ್ಮದ ಸೇವೆ ನಡೀತದೋ ಅಂತ ಹೆಸರಿಡಬೇಕು ಅಂತ. ಕೊನೆಗೆ ಆಲೋಚನೆ ಮಾಡಿದಾಗ ಸುಧೀಂದ್ರ ಸ್ವಾಮಿಗಳಿಗೆ ನೆನಪಾದದ್ದು ಒಂದು ಹೆಸರು. ನಿತ್ಯ ಪೂಜೆ ಮಾಡಿ 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 ನಿತ್ಯ ತಲೆಯಲ್ಲಿದ್ದ ಒಂದು ಹೆಸರು ರಾಮದೇವರ ಹೆಸರು. ಹಾಗಾಗಿ ರಾಮದೇವರ ಹೆಸರು ರಾಘವೇಂದ್ರ ಅಂತ ಹೆಸರಿಟ್ಟರಂತೆ. ಆ ರಾಮದೇವರ ಹೆಸರಿಟ್ಟದ್ದಕ್ಕೆ ಏನಾಯಿತು ರಾಯರಿಗೆ? ರಾಮದೇವರು ಹೇಗೆ ಪಟ್ಟಾಭಿಷಿಕ್ತರಾದ ಮೇಲೆ ಉಳಿದವರ ಹಾಗೆ 1 ವರ್ಷದಲ್ಲಿ ಸಾಧನಾ ಸಮಾವೇಶ ಮಾಡುವುದಲ್ಲ, ಅವರು 1 ವರ್ಷದ ಅವರ ಆಡಳಿತ ಅಲ್ಲ. ರಾಮದೇವರು 14 ವರ್ಷ ಮಾತ್ರ ವನವಾಸಕ್ಕೆ ಹೋದ್ದು. ನಮ್ಮೆಲ್ಲ ಚಿಂತನೆ ಹೇಗಿದೆ ಅಂತಂದ್ರೆ, ನಮ್ಮ ಹತ್ರ ಕೇಳುವುದುಂಟು, ಸ್ವಾಮಿ ನೀವು ಯಾವ ದೇವರಿಗೆ ಪೂಜೆ ಮಾಡ್ತೀರಿ, ಆಚಾರ್ಯರು ನಿಮಗೆ ಯಾವ ದೇವರನ್ನು ಕರುಣಿಸಿದ್ದಾರೆ ಅಂತ. ನಾನು ಹೇಳು ರಾಮದೇವರು, ಅಯ್ಯೋ ಪಾಪನೇ ಅಂತ ತಲೆ ಬಡ್ಕೊಳ್ತಾರೆ. ನಾನು ಹೇಳಿದೆ ನಮ್ಮ ದೇವರು ರಾಮದೇವರದು, ನೀವ್ಯಾಕೆ ತಲೆ ಬಡ್ಕೊಳ್ಬೇಕು? ಅಲ್ರಿ, ರಾಮದೇವರಿಗೆ ಪಾಪ ಹೇಳಲಿಕ್ಕಾಗುವುದಿಲ್ಲ, ಕಾಡಿನಲ್ಲಿ ತಿರುಗಾಡುವವರು ನಿಮಗೇನು ಮಾಡ್ತಾರೆ? ಪಾಪ ಅವರಿಗೆ ಗೊತ್ತಿರುವುದೇ ಕತೆ ಅಷ್ಟೇ. 14 ವರ್ಷದ ಕತೆ ಗೊತ್ತಿದೆ ಹೊರತು ಅದರ ನಂತರದ ಕತೆ ಗೊತ್ತಿಲ್ಲ. 11,000 ವರ್ಷದ ಕತೆ ಅವರಿಗೆ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರುವುದು ಬರೀ 14 ವರ್ಷದ ಕಾಡಿನ ಕತೆ ಮಾತ್ರ ಗೊತ್ತಿರುವುದು. ನಾನು ಹೇಳಿದೆ ನಮ್ಮ ದೇವರು 11 ವರ್ಷ ವನವಾಸ, 14 ವರ್ಷ ವನವಾಸದಲ್ಲಿ ಹೇಗಿದ್ರು, ಅದರ ನಂತರ 11,000 ವರ್ಷ ಸಿಂಹಾಸನದಲ್ಲಿ ಕೂತು 10 ವರ್ಷ ಸಹಸ್ರಾಣಿ 10 ವರ್ಷ ಶತಾನಿ ಚ ಭ್ರಾತೃಭಿ ಸಹಿತ ಶ್ರೀಮಾನ್ ರಾಮ ರಾಜ್ಯಂ ಅಚೀಕರತ್ ಅಂತ. 11,000 ವರ್ಷ ರಾಮದೇವರು ಸಿಂಹಾಸನದಲ್ಲಿ ಪಟ್ಟಾಭಿಷಿಕ್ತರಾಗಿ ರಾಮ ರಾಜ್ಯವನ್ನು ಏನು ಕೊಟ್ಟರು ಜನತೆಗದು ಇನ್ನೂ ಮರೀಲಿಕ್ಕಾಗುವುದಿಲ್ಲ. ಇವತ್ತು ರಾಜಕೀಯದವರ ಭಾಷೆಯಲ್ಲಿಯೂ ಕೂಡ ರಾಮರಾಜ್ಯ ಅನ್ನುವ ಶಬ್ದ ಬರುತ್ತೆ ಹೊರತು ಇನ್ನೊಂದು ಶಬ್ದ ಪ್ರಯೋಗ ಮಾಡಿ ಗೊತ್ತಿಲ್ಲ. ಯಾಕಂದ್ರೆ ರಾಮದೇವರು ಆಳಿದ ಕ್ರಮ ಅಂದರೆ ಹಾಗೆ. ಎಲ್ಲರ ಮನಸ್ಸಿನಲ್ಲಿ ಅದು ಪ್ರತಿಷ್ಠೆ ಮಾಡಿ, ಮೂರ್ತಿ ಪ್ರತಿಷ್ಠೆ ಮಾಡಿ ಹೋದವರು ರಾಮದೇವರು. ಸುಧೀಂದ್ರ ಸ್ವಾಮಿಗಳವರು ತನ್ನ ಶಿಷ್ಯನಿಗೆ ಪಟ್ಟಾಭಿಷೇಕ ಮಾಡುವಾಗ ರಾಘವೇಂದ್ರ ಅಂತ ಆ 11,000 ವರ್ಷ ರಾಮರಾಜ್ಯವನ್ನು ಕೊಟ್ಟ ರಾಮದೇವರ ಹೆಸರು ಇಟ್ಟದ್ದಕ್ಕೇನೆ ರಾಘವೇಂದ್ರ ಸ್ವಾಮಿಗಳವರು ವೃಂದಾವನ ಪ್ರವೇಶ ಮಾಡಿ 3 ಶತಮಾನಗಳು ಸಂದ್ರೂ ಕೂಡ ಆ ಕೀರ್ತಿ ರಾಮದೇವರದೇ ಕೀರ್ತಿ ಇದೆ. ಯಾಕೆಂತಂದ್ರೆ ರಾಮದೇವ ಅನುಗ್ರಹದಿಂದ ರಾಯರು ಅದೇ ಕೀರ್ತಿಯನ್ನು ಎಲ್ಲಿ ಹೋದರೂ ರಾಯರ ಕೀರ್ತಿ. ಹಾಗಾಗಿ ರಾಘವೇಂದ್ರ ಎಂಬ ಶಬ್ದಕ್ಕೆ ರಾಮದೇವರು ಅಂತ ಅರ್ಥ ಹೇಳಿದ್ರೆ ತಪ್ಪೇನಿಲ್ಲ. ಇವತ್ತು ಏನಾಗಿದೆ ಅಂತಂದ್ರೆ, ಈ ಬಾಡಿಗೆ ಮನೆಯಲ್ಲಿ ಕೂತಿರ್ತಾರೆ ನೋಡಿ, ಅವರೇ ಓನರೇ ಹೋಗಿ ಕೇಳಬೇಕು ನನಗೆ ಕೊಡು ಬಾಡಿಗೆ ಇವತ್ತು ತಿಂಗಳಿದ್ದು ಅಂತ. ಯಾಕಂದ್ರೆ ಆ ಮನೆಯಲ್ಲಿ ಕೂತ ಮೇಲೆ ಅವರದೇ ಓನರ್ಶಿಪ್. ಈ ಹೆಸರಿನಲ್ಲಿಯೂ ಹಾಗಾಗಿ ಬಿಟ್ಟಿದೆ. ಇದು ರಾಘವೇಂದ್ರ ಅಂದ್ರೆ ಯಾರ ಹೆಸರು? ರಾಘವೇಂದ್ರ ಸ್ವಾಮಿಗಳ ಹೆಸರು ಅಲ್ಲ, ಅದು ರಾಮದೇವರ ಹೆಸರು. ರಾಮದೇವರ ಹೆಸರು ಬಾಡಿಗೆಗೆ ರಾಯರಿಗೆ ಸಿಕ್ಕಿದ್ದು. ಇವತ್ತು ರಾಯರಿಗೆ ಇರುವುದು ಹೆಸರು ಬಾಡಿಗೆ ಹೆಸರು. ಆದರೆ ಏನಾಗಿದೆ ಅಂತಂದ್ರೆ, ಬಾಡಿಗೆಗೆ ಇದ್ದವ ಓನರ್ ಆಗಿ ಬಿಟ್ಟಿದ್ದಾರೆ, ಓನರ್ ಬಾಡಿಗೆ ಮನೆಯವನಾಗಿ ಬಿಟ್ಟಿದ್ದಾನೆ. ರಾಘವೇಂದ್ರ ಅಂದ್ರೆ ರಾಮದೇವರ ಅಲ್ರಿ ಅದು ರಾಯರ ಹೆಸರು. ಇದು ರಾಘವೇಂದ್ರ ಸ್ತೋತ್ರ ಅಲ್ರಿ ಇದು ರಾಮದೇವರ ಸ್ತೋತ್ರ ಅಂದ್ರೆ ಒಪ್ಪುವುದೇ ಇಲ್ಲ. ಯಾಕೆ? ಬಾಡಿಗೆ ಮನೆಯವನೇ ಓನರ್. ಅದು ಹಾಗೇ ರೀ. ಇವತ್ತು ನೀವು ತಿರುಮಲೆಗೆ ಹೋಗಿ ಶ್ರೀನಿವಾಸನ ದೇವಸ್ಥಾನ ಇದೆ, ಕೇಳಿ ಯಾರ ದೇವಸ್ಥಾನ ಅಂತ ಕೇಳಿ, ತಿರುಮಲೆ ಯಾರ ಜಾಗ ಅಂತ ಕೇಳಿ, ಶ್ರೀನಿವಾಸನ ಜಾಗ ಅಂತ. ಶ್ರೀನಿವಾಸ ಹೇಳ್ತಾನೆ ಗಟ್ಟಿ ಹೇಳಬೇಡಿ ಅಂತ. ಯಾಕಂದ್ರೆ ವರಾಹದೇವರು ಕಿವಿ ಅರಳಿಸಿ ಕೇಳ್ತಾರೆ ಅಂತ. ಅದು ವರಾಹದೇವರ ಜಾಗದ ಬಾಡಿಗೆಗೆ ಇರುವವರು ಶ್ರೀನಿವಾಸ ದೇವರು. ಇವತ್ತು ಓನರ್ ಶ್ರೀನಿವಾಸ ದೇವರು, ವರಾಹದೇವರು ಬಾಡಿಗೆಗೆ ಇರುವುದು.
ಯಾಕೆಂದ್ರೆ ಶ್ರೀನಿವಾಸ ದೇವರು ಕಳಿಸಿದ್ರೆ ನೈವೇದ್ಯ ವರಾಹದೇವರಿಗೆ ನೈವೇದ್ಯನೇ ಇಲ್ಲ. ಕಮನೆ ಹಾಗೆ ಕಲಿಯುಗದಲ್ಲಿ ಯಾರು ಬಾಡಿಗೆ ಮನೆಯಲ್ಲಿರುವವರು ಅವರು ಓನರ್, ಯಾರು ಓನರ್ ಅವರು ಬಾಡಿಗೆಗೆ ಇರುವವರು. ಸುಮ್ಮನೆ ತಮಾಷೆಗೆ ಹೇಳಿದೆ, ವರಾಹ ಬೇರೆ ಅಲ್ಲ, ಶ್ರೀನಿವಾಸ ಬೇರೆ ಅಲ್ಲ, ರಾಯರು ರಾಮದೇವರ ಅನುಗ್ರಹದಿಂದ ಇರುವವರು. ಹಾಗಾಗಿ ರಾಘವೇಂದ್ರ ಎಂಬ ಹೆಸರು ಮೂಲತಃ ರಾಮದೇವರ ಹೆಸರು. ಹಾಗಾಗಿ ರಾಘವೇಂದ್ರ ಸ್ತೋತ್ರ ಅಂದ್ರೆ ರಾಮದೇವರ ಸ್ತೋತ್ರ. ಈಗ ಬಂದ ಪ್ರಶ್ನೆ ಏನು? ಇದು ಸರಿ ಹೋಯಿತು, ನಿರಸ್ತ ದೋಷ ರಾಮದೇವರಿಗೆ ಚೆನ್ನಾಗಿ ಕೂಡ್ತದೆ. ಆದರೆ ಗುರು ರಾಘವೇಂದ್ರ ಹೇಗೆ? ಇದು ಪ್ರಶ್ನೆ, ಅವರಿಟ್ಟ ಪ್ರಶ್ನೆ. ಇದು ಒಳ್ಳೆಯ ಪ್ರಶ್ನೆ ಇದು, ಹೌದಲ್ವಾ? ಈಗ ರಾಮ ಅಂತಂದ್ರೆ ರಾಘವೇಂದ್ರ ಅಂತ ಸಾಕಿತ್ತು, ಗುರು ರಾಘವೇಂದ್ರ ಅಂತ ಬೇಡ. ಯಾಕಂದ್ರೆ ವೇದವ್ಯಾಸ ದೇವರಾದರೆ ಪಾಠ ಹೇಳಿದ್ದಾರೆ. ಒಂದು ಯೂನಿವರ್ಸಿಟಿಯೇ ಇದೆ ಬದರಿಕಾಶ್ರಮದಲ್ಲಿ, ಮೊಟ್ಟ ಮೊದಲನೇ ಯೂನಿವರ್ಸಿಟಿಯೇ ವೇದವ್ಯಾಸ ದೇವರದ್ದು. ಪೈಲ ಎಲ್ಲ ಅಲ್ಲಿದ್ರು, ಎಲ್ಲರನ್ನೂ PhD ಮಾಡಿ ಕಳಿಸಿದ್ದಾರೆ ವೇದವ್ಯಾಸ ದೇವರು. ಹಾಗಾಗಿ ಗುರುಹು ವೇದವ್ಯಾಸ ಅಂತ ಹೇಳಬಹುದು, ಗುರುಹು ಕಪಿಲ ಅಂತ ಹೇಳಬಹುದು, ಗುರುಹು ದತ್ತ ಅಂತ ಹೇಳಬಹುದು. ಕೃಷ್ಣದೇವರನ್ನು ಗುರು ಅಂತ ಹೇಳಿದ್ದಾರೆ, ಉದ್ದವನಿಗೆ ಅರ್ಜುನನಿಗೆ ಎಲ್ಲ ಪಾಠ ಹೇಳಿದ್ದಾರೆ. ಆದರೆ ರಾಮದೇವರು ಪಾಠ ಹೇಳಿದ್ದು ಎಲ್ಲಿಯೂ ಸಿಗುವುದಿಲ್ಲ. ಹಾಗಾಗಿ ಗುರು ರಾಘವೇಂದ್ರ ಎಂಬುದನ್ನು ಹೇಗೆ ಕೂಡಿಸಬೇಕು ಅಂತ ಒಳ್ಳೆಯ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಉತ್ತರ ಹೀಗೆ ಹೇಳಬಹುದು ನನಗೆ ಅನಿಸ್ತದೆ. ರಾಮದೇವರು ಗುರುಗಳು ಹೌದು ಅಂತ. ಯಾಕೆ ಗುರುಗಳಂದ್ರೆ ಏನಾಗಬೇಕು? ಯಾರು ಜ್ಞಾನವನ್ನು ಕೊಡ್ತಾರೆ ಅವರು ಗುರುಗಳು ಅಲ್ವಾ? ಗುರು ಶಬ್ದಕ್ಕೆ ಅರ್ಥ ಹಾಗೆ ಅಲ್ವಾ? ಅಜ್ಞಾನ ಪರಿಹಾರ ಮಾಡಿ ಯಾರು ಜ್ಞಾನವನ್ನು ಕೊಡ್ತಾನೆ ಅವನನ್ನು ಗುರುಗಳು ಅಂತ ಶಾಸ್ತ್ರ ಹೇಳೋದು. ಬರೀ ಶಬ್ದ ಹೇಳಿದ್ರೆ ಸಾಕಾಗುವುದಿಲ್ಲ, ಆ ಶಬ್ದ ಮನಸ್ಸಿನೊಳಗೆ ಪ್ರವೇಶ ಮಾಡಿ ಅದು ಜ್ಞಾನಾತ್ಮಕವಾಗಿ ಪರಿಣಾಮ ಆಗಬೇಕು. ಆವಾಗ ಅದನ್ನು ಗುರು ಅಂತ ಹೇಳೋದು. ಬರೀ ಓದುವುದು ಅಂತಂದ್ರೆ ಅದು ಗಿಳಿಯು ಹೇಳುತ್ತೆ, ಅದು ಮುಖ್ಯ ಅಲ್ಲ. ಗುರು ಹೇಳಿದ ಶಬ್ದ ಶಿಷ್ಯನ ಒಳಗೆ ಪ್ರವೇಶ ಮಾಡಿ ಮನಸ್ಸಿನಲ್ಲಿ ಅದು ಜ್ಞಾನಾತ್ಮಕವಾಗಿ ಪರಿಣಾಮ ಆಗಬೇಕು, ಜ್ಞಾನ ಕೊಡಬೇಕು, ಅವನನ್ನು ಗುರು ಅಂತ ಹೇಳೋದು. ರಾಮದೇವರು ಅಂತಹ ಗುರುಗಳ ಆಗ್ತಾರೆ ಅಂತ. ಯಾಕೆ ಅಂತಂದ್ರೆ ತಂತ್ರಾರದಲ್ಲಿ ಆಚಾರ್ಯರು ರಾಮದೇವರ ಧ್ಯಾನ ಶ್ಲೋಕವನ್ನೇ ಹೇಳ್ತಾರೆ. ಏನು ಹೇಳ್ತಾರೆ? ಶ್ಯಾಮಂ ರವೀಂದ್ವಮಿತ ದೀದಿತಿ ಕಾಂತಿಯುಕ್ತಂ. ಬಹಳ ಚೆನ್ನಾಗಿ ಹೇಳ್ತಾರೆ ಆಚಾರ್ಯರು. ಇಂತಹ ನಿರೂಪಣೆ ಯಾರಿಗೂ ಮಾಡಲಿಕ್ಕಾಗುವುದಿಲ್ಲ. ಆಚಾರ್ಯರು ಹೇಳ್ತಾರೆ, ರಾಮದೇವರು ರವಿ ಇಂದು ಅಮಿತ ದೀದಿತಿ ಕಾಂತಿಯುಕ್ತಂ. ಸೂರ್ಯವಂಶದಲ್ಲಿ ಬಂದವರು ರಾಮದೇವರು, ಆದರೆ ಹೆಸರು ಚಂದ್ರ ಅಂತ. ರಾಮದೇವರಲ್ಲಿ ಎರಡೂ ಇದೆ, ಸೂರ್ಯವಂಶದ್ದೂ ಇದೆ, ಚಂದ್ರವಂಶದ್ದೂ ಇದೆ ಸಂಬಂಧ. ಚಂದ್ರವಂಶದ ಸಂಬಂಧ ಇದ್ದದ್ದಕ್ಕೇನೆ ರಾಮಚಂದ್ರ ಅಂತ ಅವನಿಗೆ ಹೆಸರು. ಸೂರ್ಯವಂಶದ ಸಂಬಂಧ ಇದೆ, ಸೂರ್ಯವಂಶದಲ್ಲೇ ಭಗವಂತ ಆವಿರ್ಭವಿಸಿದವ. ಅದು ಏನು? ಆಚಾರ್ಯರು ಹೇಳಿದರು, ರವಿ ಇಂದು ಅಮಿತ ದೀದಿತಿ ಕಾಂತಿಯುಕ್ತಂ. ಸೂರ್ಯನ ದೀದಿತಿ, ಚಂದ್ರನ ಕಾಂತಿ, ಎರಡನ್ನೂ ಮೈಗೂಡಿಸಿಕೊಂಡವ. ಒಂದು ಸೂರ್ಯ ಅಲ್ಲ, 100 ಸೂರ್ಯ ಅಲ್ಲ, 1000 ಸೂರ್ಯ ಅಲ್ಲ, ನಿಮ್ಮ ಬುದ್ಧಿಗೆ ಗೋಚರವಾಗದಿದ್ದಷ್ಟು